ನಮ್ಮ ಬ್ರಹ್ಮಾಂಡದಲ್ಲಿ ಒಂದು ಹವಳದ ಗ್ರಹ ಇದೆ ಅಂದರೆ ನೀವು ನಂಬ್ತೀರಾ? ಅದನ್ನು ಮಾರಿದರೆ ಇಡೀ ಭೂಮಿಯ ಜನಸಂಖ್ಯೆಗೆ 50,000 ವರ್ಷಗಳ ಕಾಲ ಉಚಿತವಾಗಿ ತಿನ್ನಿಸಬಹುದು. ನಮಸ್ಕಾರ ಗೆಳೆಯರೇ, ಫ್ಯಾಕ್ಟ್ ಹೌಸ್ ಕನ್ನಡಕ್ಕೆ ಸ್ವಾಗತ. ಈ ವಿಡಿಯೋ ನಿಮ್ಮ ಮನಸ್ಸನ್ನು ಸ್ಫೋಟಗೊಳಿಸುತ್ತದೆ. ಇಂದು ನಾವು ನೋಡಲಿದ್ದೇವೆ 3 ಫ್ಯಾಕ್ಟ್ಸ್ ಸ್ಪೇಸ್ ಬಗ್ಗೆ. ಮೊದಲನೆಯದು 55 ಕ್ಯಾಂಕ್ರಿ ಇ ಅನ್ನೋ ಒಂದು ಗ್ರಹ. ಇದು ಭೂಮಿಗಿಂತ 40 ಲೈಟ್ ಇಯರ್ಸ್ ದೂರವಿದೆ, ಅಂದರೆ 400 ಟ್ರಿಲಿಯನ್ ಕಿಲೋಮೀಟರ್ಸ್ ದೂರ. ವಿಜ್ಞಾನಿಗಳ ಪ್ರಕಾರ ಈ ಗ್ರಹದ ಒಳಗೆ ಮತ್ತು ಮೇಲೆ ತುಂಬ ಡೈಮಂಡ್ ಇದೆ, ಪ್ಯೂರ್ ಡೈಮಂಡ್. ಕಲ್ಪನೆ ಮಾಡಿ, ಇಡೀ ಗ್ರಹವೇ ಒಂದು ಹವಳ. ಭೂಮಿಗಿಂತ ಇದು 2 ಪಟ್ಟು ಹೆಚ್ಚು ದೊಡ್ಡ ಗ್ರಹ. ಈಗ ಮುಖ್ಯ ವಿಷಯ, ಇದರ ಮೌಲ್ಯ ಎಷ್ಟು ಗೊತ್ತಾ? $27 ಮಿಲಿಯನ್. ಅಂದರೆ 27ರ ಮುಂದೆ ಒಂದು 30 ಸೊನ್ನೆ ಹಾಕಿದರೆ ನಮಗೆ ಈ ಸಂಖ್ಯೆ ಬರುತ್ತದೆ. ಇದನ್ನು ಮಾರಿದರೆ ಪ್ರತಿಯೊಬ್ಬ ಮನುಷ್ಯ, ಅಂದರೆ 8 ಬಿಲಿಯನ್ ಜನರಿಗೂ $3 ಬಿಲಿಯನ್ ಕೊಡಬಹುದು. ಆದರೆ ಒಂದು ಸಮಸ್ಯೆ ಇದೆ, ಅದರ ತಾಪಮಾನ 2200 ಡಿಗ್ರಿ ಸೆಲ್ಸಿಯಸ್, ಅಂದರೆ ಕಬ್ಬಿಣ ಕರಗುವಷ್ಟು ಬಿಸಿ. ಹಾಗಾಗಿ ಅಲ್ಲಿ ಹೋಗಿ ಮೈನಿಂಗ್ ಮಾಡೋದಂತೂ ಸಾಧ್ಯವಿಲ್ಲ. ಆದರೆ ಕನಸು ಕಾಣೋದು ಮಾತ್ರ ಫ್ರೀನೇ ಅಲ್ವಾ? ಈಗ ಎರಡನೆಯದು, ನಮ್ಮ ಬ್ರಹ್ಮಾಂಡದಲ್ಲಿರುವ ನಕ್ಷತ್ರಗಳ ಸಂಖ್ಯೆ ಈ ಭೂಮಿಯಲ್ಲಿರುವ ಮರಳಿನ ಕಣಗಳಿಗಿಂತಲೂ ಹೆಚ್ಚು ಅಂದರೆ ನೀವು ನಂಬ್ತೀರಾ? ನೀವು ಎಂದಾದರೂ ಗೋಕರ್ಣ ಅಥವಾ ಗೋವಾ ಬೀಚ್ಗೆ ಹೋಗಿದ್ದೀರಾ? ಕೈಯಲ್ಲಿ ಮರಳಿಟ್ಕೊಂಡ್ರೆ ಅದ್ರಾಗ ಸುಮಾರು 10,000 ಕಣಗಳಂತೂ ಇದ್ದೇ ಇರ್ತವೆ. ಈಗ ಇಡೀ ಭೂಮಿಯ ಎಲ್ಲ ಬೀಚಸ್, ಡೆಸರ್ಟ್ಗಳ ಮರಳನ್ನು ನಾವು ಸೇರಿಸಿದ್ರೆ ಸುಮಾರು 7.5 ಕ್ವಿಂಟಿಲಿಯನ್ ಗ್ರೇನ್ಸ್ ಇರುತ್ತವೆ. ಈಗ ನಮ್ಮ ಯೂನಿವರ್ಸ್ನಲ್ಲಿ ಸುಮಾರು 200 ಬಿಲಿಯನ್ ಟ್ರಿಲಿಯನ್ ಸ್ಟಾರ್ಸ್ಗಳಿವೆ. ಇದು ಭೂಮಿಯ ಎಲ್ಲ ಮರಳಿಗಿಂತಲೂ ಹೆಚ್ಚು. ನೀವು ಪ್ರತಿ ಸೆಕೆಂಡಿಗೆ ಒಂದು ನಕ್ಷತ್ರ ಎಣಿಸಿದ್ರು ಎಲ್ಲ ನಕ್ಷತ್ರಗಳನ್ನು ಎಣಿಸೋಕ್ಕೆ 6 ಟ್ರಿಲಿಯನ್ ವರ್ಷಗಳು ಬೇಕು. ಆದರೆ ಬ್ರಹ್ಮಾಂಡದ ವಯಸ್ಸೇ ಕೇವಲ 13.8 ಬಿಲಿಯನ್ ಇಯರ್ಸ್. ಹೀಗಾಗಿ ನಾವು ಕಾಣೋದು ಅಬ್ಸರ್ವೇಬಲ್ ಯೂನಿವರ್ಸ್ ಮಾತ್ರ, ನೋಡಬಹುದಾದ ಬ್ರಹ್ಮಾಂಡ. ಅದರಾಚೆ ಇನ್ನು ಎಷ್ಟು ನಕ್ಷತ್ರಗಳಿವೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ನಾವು ಭೂಮಿಯಲ್ಲಿ ಒಂದು ಚಿಕ್ಕ ಸ್ಪೆಕ್ ಈ ದೊಡ್ಡ ಬ್ರಹ್ಮಾಂಡದಲ್ಲಿ. ಬನ್ನಿ ಈಗ 3ನೇ ಫ್ಯಾಕ್ಟ್, ನಮ್ಮ ಪಕ್ಕದ ಮನೆ ವೀನಸ್ಸಿಗೆ ಹೋಗುವ. ವೀನಸ್ ಪ್ಲ್ಯಾನೆಟ್ನಲ್ಲಿ ಒಂದು ದಿನ 1 ವರ್ಷಕ್ಕಿಂತಲೂ ಹೆಚ್ಚು ಉದ್ದ ಅಂದರೆ ನಂಬ್ತೀರಾ? ಹೌದು, ಇದು ನಮ್ಮ ನೇಬರ್ ವೀನಸ್. ವೀನಸ್ ತುಂಬ ನಿಧಾನವಾಗಿ ತಿರುಗುತ್ತದೆ. ಒಂದು ದಿನ ಮುಗಿಯೋಕ್ಕೆ 243 ದಿನಗಳು ಬೇಕು. ನಮ್ಮ ಪೃಥ್ವಿಯಲ್ಲಿ 243 ದಿನಗಳು ಇದಾವಲ್ಲ, ಅಷ್ಟು ಬೇಕು. ಆದರೆ ಸೂರ್ಯನ ಸುತ್ತ ಒಂದು ರೌಂಡ್ ತಿರುಗಲು ಕೇವಲ 225 ದಿನಗಳು. ಅಂದರೆ ವೀನಸ್ನಲ್ಲಿ ಒಂದು ದಿನ 1 ವರ್ಷಗಿಂತಲೂ ದೀರ್ಘ. ಹೆಚ್ಚಾಗಿ ವೀನಸ್ನಲ್ಲಿನ ಸನ್ಶೈನ್ನಿಂದ ಮುಂದಿನ ಸನ್ರೈಸ್ವರೆಗೆ 8 ತಿಂಗಳು ಬೇಕು. ಮತ್ತೊಂದು ಕ್ರೇಜಿ ಫ್ಯಾಕ್ಟ್, ವೀನಸ್ ರೆಟ್ರೋಗ್ರೇಡ್ ರೊಟೇಷನ್ ಮಾಡುತ್ತದೆ. ಅಂದರೆ ಭೂಮಿ ಮತ್ತು ಇತರ ಗ್ರಹಗಳು ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತದೆ, ಆದರೆ ವೀನಸ್ ಕ್ಲಾಕ್ ವೈಸ್ ತಿರುಗುತ್ತದೆ. ಅಂದರೆ ಅಲ್ಲಿ ಸೂರ್ಯೋದಯ ಪಶ್ಚಿಮದಿಂದ, ಸೂರ್ಯಾಸ್ತ ಪೂರ್ವದಿಂದ. ವಿಜ್ಞಾನಿಗಳು ಹೇಳ್ತಾರೆ, ಹಿಂದೆ ಒಂದು ದೊಡ್ಡ ಆಸ್ಟ್ರಾಯ್ಡ್ ವೀನಸ್ಗೆ ಹೊಡೆದು ಅದನ್ನು ಉಲ್ಟಾ ಮಾಡಿರ್ಬೋದು ಅಂತ. ಹಾಗಾದರೆ ಗೆಳೆಯರೇ, ಇವು ಬ್ರಹ್ಮಾಂಡದ 3 ಅಚ್ಚರಿ ಮಾಡಿಸುವ ಸತ್ಯಗಳು: ಹವಳದ ಗ್ರಹ, ನಕ್ಷತ್ರಗಳು ಹಾಗೂ ನಮ್ಮ ವೀನಸ್. ನಿಮಗೆ ಯಾವ ಫ್ಯಾಕ್ಟ್ ಹೆಚ್ಚು ಇಷ್ಟ ಆಯಿತು? ಕಾಮೆಂಟ್ ಮಾಡಿ ಹೇಳಿ. ಇಂತಹ ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ಸ್ ಬೇಕಾದರೆ ಫ್ಯಾಕ್ಟ್ ಹೌಸ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಗೆಳೆಯರ ಜೊತೆ. ಮತ್ತೆ ಸಿಗುವ. ಬಾಯ್.